ಮಕರ ರಾಶಿಯವರಿಗೆ ಯುಗಾದಿಯ 2024 ಫಲಾಫಲ ನೋಡೋಕೆ ಹೋದಾಗ ಮಕರ ರಾಶಿಯ ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರದವರಿಗೆ ಈ ರಾಶಿಯವರಿಗೆ ಈಗಾಗಲೇ ಗುರುಬಲ ಇಲ್ಲ, ಆದರೂ ಕೂಡ ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿದ್ದಾನೆ. ಗುರು 4ರಿಂದ 5ಕ್ಕೆ ಬರ್ತಾ ಇದ್ದಾರೆ, ಶನಿ 2ಕ್ಕೆ ಬರ್ತಾ ಇದ್ದಾರೆ, ರಾಹು ಕೇತು 3 ಮತ್ತು 9ರಲ್ಲಿ ಇರ್ತಾರೆ. ಈಗ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿರುತ್ತೆ. ಗುರುಬಲ ಪ್ರಾರಂಭ ಆಗ್ತಾ ಇದೆ. ತುಂಬ ಕಷ್ಟಪಟ್ಟಿದ್ದೀರಾ, ಜರ್ಜರಿತರಾಗಿಬಿಟ್ಟಿದ್ದೀರಾ, ಸಾಡೆ ಸಾತಿ ನಿಮಗೆ ತುಂಬ ಕಷ್ಟ ಕೊಟ್ಬಿಟ್ಟಿದೆ. ಕೆಲಸ ಕಾರ್ಯಗಳು ಯಾವುದೂ ಪರಿಪೂರ್ಣ ಇರಲಿಲ್ಲ, ಆದರೆ ಆರ್ಥಿಕ ಯೋಗ ಚೆನ್ನಾಗಿದೆ. ವೃತ್ತಿಯಲ್ಲಿ ಒಳ್ಳೆಯದಾಗುತ್ತೆ. ಆಕಸ್ಮಿಕ ಅಧಿಕಾರ ಪ್ರಾಪ್ತಿ ಯೋಗ, 2ರಲ್ಲಿ ಶನಿ ಇದ್ದಾನೆ. ವಾಕ್, ಕುಟುಂಬ, ಧನಸ್ಥಾನ. ಶನಿ ಯಾವಾಗಲೂ ನೇರವಾಗಿರ್ತಕ್ಕಂತಹ ಒಂದು ವ್ಯಕ್ತಿ ಕೂಡ ಆಗಿರೋದ್ರಿಂದ ಹಾಗಾಗಿ ನೀವು ನೇರವಾಗಿ ಮಾತಾಡ್ತೀರಾ, ಯಾವುದೇ ಮುಲಾಜಿಲ್ಲದೆ ಎಲ್ಲ ವಿಷಯಗಳಲ್ಲೂ ಕೂಡ ತೀರ್ಮಾನ ತಗೊಳ್ತೀರಾ. ಹಾಗೆ 5ರ ಮನೆಯಲ್ಲಿ ಕೇಂದ್ರ ಅಂದರೆ 5ರ ಮನೆಯಲ್ಲಿ ಗುರು ಸಂಚಾರ ಮಾಡ್ತಕ್ಕಂಥ ಸಂದರ್ಭ ಗುರುಬಲ ಜೊತೆಗೆ ಕೇಂದ್ರ ಸ್ಥಾನದಲ್ಲಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ. ವೈಯಕ್ತಿಕವಾಗಿ ತಮ್ಮ ಶರೀರದಲ್ಲಿ ಒಂದು ವಿಶೇಷವಾದ ಶಕ್ತಿ ಬರುತ್ತೆ. ಬೇರೆಯವ್ರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಬಂಧುಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ನಿರುದ್ಯೋಗಿಗಳು ಉದ್ಯೋಗ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಸಾಲದಿಂದ ಮುಕ್ತಿ ಆಗ್ತೀರಾ. ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಸಿಗ್ತಕ್ಕಂಥ ಯೋಗ. ಶಿಕ್ಷಣ ಸಂಬಂಧಿ ವಿದೇಶ ಪ್ರಯಾಣ ಹೋಗ್ತಕ್ಕಂಥ ಯೋಗ. ಮಹಿಳೆಯರಿಗೆ ವೃತ್ತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಕುಟುಂಬ ಸ್ಥಾನದಲ್ಲಿ ತುಂಬ ಒಳ್ಳೆಯದಿರ್ತಕ್ಕಂಥದ್ದು. ಸಂತಾನ ಯೋಗ, ವಾಹನ ಯೋಗ ಕೂಡ ತುಂಬ ಚೆನ್ನಾಗಿದೆ. ಈ ರಾಶಿಯವರು ಹನುಮನ ಸ್ತೋತ್ರ, ಹನುಮನ ದರ್ಶನ ಮಾಡ್ಕೊಳ್ಳೋದು, ಹನುಮನಿಗೆ ವೀಳ್ಯದೆಲೆ ಆಗ್ಬೋದು, ಹನುಮನಿಗೆ ಬೆಣ್ಣೆಯಿಂದ ಆಗ್ಬೋದು, ಹನುಮನಿಗೆ ಎಷ್ಟು ಕೇಸರಿಯ ಒಂದು ಇದು ಕೂಡ ಹನುಮನಿಗೆ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಹನುಮನ ಸ್ತೋತ್ರ, ಹನುಮನಿಗೆ ತೈಲಾಭಿಷೇಕ ಈ ವರ್ಷದಲ್ಲಿ ಮಾಡ್ಕೊಳ್ಳಿ. ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ 3 ಮತ್ತು 7 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ತುಂಬಾ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರು ಹನುಮನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಅಂಗವಿಕಲರು ಇರ್ತಾರೆ, ಯಾರೋ ಅಂಗವಿಕಲರು, ಯಾಕೆಂದರೆ ಶನಿ ಕೂಡ ಈ ರಾಶಿಯ ಒಂದು ಅಧಿಪತಿ ಆಗಿರೋದ್ರಿಂದ ಅಂಗವಿಕಲರಿಗೆ ಏನಾದರೂ ಸಹಾಯ ಮಾಡಿ ತುಂಬ ಒಳ್ಳೆಯದಾಗುತ್ತೆ.